ವರುವಿನ ಮಲ್ಲೇಶ್ವರ ಸ್ವಾಮಿಯ ಅದ್ಧೂರಿ ಮಹಾರಥೋತ್ಸವ. ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಹೊರವಲಯದಲ್ಲಿರುವ ಐತಿಹಾಸಿಕ ಶ್ರೀ ವರುವಿನ ಮಲ್ಲೇಶ್ವರ ಸ್ವಾಮಿಯ ಮಹಾರಥೋತ್ಸವವು ಬುದ್ಧ ಪೌರ್ಣಿಮೆಯ ಅಥವಾ ಆಗಿ ಹುಣ್ಣಿಮೆಯಂದು ಅದ್ಧೂರಿಯಾಗಿ ಜರುಗಿತು. ಭಕ್ತರು ಬೇಡಿದ ವರವನ್ನ ನೀಡುವ ಸ್ವಾಮಿ ಎಂದು ಕರೆಯಲಾಗುವ ಶ್ರೀ ವರುವಿನ ಮಲ್ಲೇಶ್ವರ ದೇವಸ್ಥಾನದಲ್ಲಿ ರಥೋತ್ಸವ ನಿಮಿತ್ತ ಪಂಚಾಮೃತ ಅಭಿಷೇಕ, ಭಸ್ಮಾರ್ಚನೆ, ಬಿಲ್ವಾರ್ಚನೆ, ವಿವಿಧ ಫಲಪುಷ್ಪಗಳಿಂದ, ಆಭರಣಗಳಿಂದ ಹಾಗೂ ವೀಳ್ಯದೆಲೆಯಿಂದ ಅಲಂಕರಿಸಿ ಮಹಾಮಂಗಳಾರತಿ, ಪಲ್ಲಕ್ಕಿ ಸೇವೆಯಂತಹ ಧಾರ್ಮಿಕ ಕಾರ್ಯಗಳು ಜರುಗಿದವು. ಸಾಯಂಕಾಲ ಜರುಗಿದ ರಥೋತ್ಸವಕ್ಕೆ ಮುಂಜಾಗ್ರತೆಯಾಗಿ ಸಿಪಿಐ ಸುಂದರೇಶ್ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ತಾರಾಬಾಯಿ, ತಿಮ್ಮಣ್ಣ, ಅನ್ನಪೂರ್ಣೇಶ್ವರಿ ಹಾಗೂ ಸಿಬ್ಬಂದಿಗಳಿಂದ ಸೂಕ್ತ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಸುಸೂತ್ರವಾಗಿ ಜರುಗಿದ ಮಹಾರಥೋತ್ಸವದಲ್ಲಿ ಭಾಗಿಯಾಗಿದ್ದ ಸಹಸ್ರಾರು ಭಕ್ತಾದಿಗಳು ಹೂವು ಹಣ್ಣು ಎಸೆದು ಭಕ್ತಿಯನ್ನ ಸಮರ್ಪಿಸಿದರು. ಪಟ್ಟಣದ ಸುತ್ತಮುತ್ತಲಿನ ಗ್ರಾಮಗಳಾದ ನಿಟ್ಟೂರು, ಹಳೇಕೋಟೆ, ಉಪ್ಪಾರ, ಹೊಸಳ್ಳಿ, ಬಲಕುಂದಿ, ದೇವಿನಗರ, ಉಡೇಗೊಳ ನಡುವಿನ ಮೈಲಾಪುರ, ಬೈರಾಪುರ ಇನ್ನಿತರ ನೆರೆಯ ಆಂಧ್ರದಿಂದಲೂ ಆಗಮಿಸಿದ ಅಪಾರ ಭಕ್ತರು ಶ್ರೀ ವರವಿನ ಮಲ್ಲೇಶ್ವರ ಸ್ವಾಮಿಗೆ ಹಾರೈಕೆ ಸಲ್ಲಿಸಿದರು. ಜಾತ್ರಾ ನಿಮಿತ್ತ ಪಟ್ಟಣದ ಶ್ರೀ ವಾಲ್ಮೀಕಿ ನಗರದಲ್ಲಿ ಪಾಂಡು ವಿಜಯ್ ಅರ್ಥಾತ್ ಕೀಚಕನ ವಧೆ ಎಂಬ ಬಯಲಾಟದ ಪ್ರದರ್ಶನ ನಡೆಯಿತು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Watching, read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.